ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಅನ್ನದ ಬಗ್ಗೆ ತಿಳಿಯೋಣ. ಹೌದು, ಶಿಶುನಾಳ ಶರೀಫರು ತಮ್ಮ ಒಂದು ತತ್ವಪದದಲ್ಲಿ ಅನ್ನವಿರದರೆ ಜೋತು ಬೀಳತೈತಿ ಈ ತೊಗಲ ಚೀಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಅಂದರೆ ಅನ್ನ ಇಲ್ಲದೆ ಇದ್ದರೆ ಈ ದೇಹ ಜೀವಿಸಲು ಸಾಧ್ಯವಾಗುವುದಿಲ್ಲ. ಈ ಮಾತಿನಲ್ಲಿ ಎಷ್ಟು ಅರ್ಥವಿದೆ ಅಲ್ವಾ ವೀಕ್ಷಕರೇ? ಒಂದು ತುತ್ತು ಅನ್ನವನ್ನು ವ್ಯರ್ಥ ಮಾಡುವ ಮುನ್ನ ಆ ಅನ್ನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಆಗ ಅನ್ನ ಕೆಡಿಸುವ ನಿಮ್ಮೆಲ್ಲರ ಆಲೋಚನೆ ಖಂಡಿತ ಬದಲಾಗಬಹುದು. ನಾವು ಪ್ರತಿದಿನ ತಿನ್ನುವ ಅನ್ನ ನಮ್ಮ ತಟ್ಟೆಗೆ ಸುಲಭವಾಗಿ ಬಂದಿರುವುದಿಲ್ಲ. ಅಂಗಡಿಯಿಂದ ಖರೀದಿಸಿ ತರುವ ಅಕ್ಕಿ ಅಂಗಡಿಗೆ ಹೇಗೆ ಬಂತು ಎಂಬುದನ್ನು ನೀವೆಲ್ಲ ತಿಳಿದುಕೊಳ್ಳಬೇಕು. ಅಂಗಡಿಯಿಂದ ನಮ್ಮ ಮನೆಗೆ ಬರುವ ಅಕ್ಕಿ ರೈತರ ಶ್ರಮದ ಫಲ, ಭೂಮಿ ನಮಗೆ ಕೊಟ್ಟ ಅಪೂರ್ವ ಫಲ. ಅದರ ಹಿಂದೆ ತುಂಬಾ ಪರಿಶ್ರಮವಿರುತ್ತದೆ. ಉದಾಹರಣೆ, ರೈತರ ಪರಿಶ್ರಮ, ನೀರು, ಮಣ್ಣು, ಸೂರ್ಯನ ಬೆಳಕು, ಎತ್ತುಗಳು ಮತ್ತು ಹಲವು ತಿಂಗಳಿನ ಶ್ರಮ ಬೇಕಾಗುತ್ತದೆ. ನಾವು ಇಂದು ವ್ಯರ್ಥ ಮಾಡುವ ಅನ್ನಕ್ಕಾಗಿ ಈ ಜಗತ್ತಿನಲ್ಲಿ ಎಷ್ಟೋ ಜನ ಒಂದು ತುತ್ತಿಗೋಸ್ಕರ ಹಸಿವಿನಿಂದ ಬಳಲುತ್ತಿದ್ದಾರೆ. ಇದರ ಬಗ್ಗೆ ನಾವು ಅನೇಕ ಸನ್ನಿವೇಶಗಳಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ, ಮಾತನಾಡಿದ್ದೇವೆ ಅಲ್ವಾ ವೀಕ್ಷಕರೇ? ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವು, ಜಗದೊಳಗನ್ನವೇ ದೈವ ಸರ್ವಜ್ಞ. ಅಂದರೆ ಹೊಟ್ಟೆ ತುಂಬಿಸುವ ಅನ್ನಕ್ಕಿಂತ ಬೇರೆ ದೇವರು ಎಲ್ಲಿದ್ದಾನೆ? ಮನುಷ್ಯನಲ್ಲಿ ಜೀವ ಇರುವುದೇ ಅನ್ನದಿಂದ. ಹಾಗಾಗಿ ಜಗತ್ತಿನಲ್ಲಿ ಅನ್ನವೇ ಪ್ರತ್ಯಕ್ಷ ದೈವ ಎಂದು ಸರ್ವಜ್ಞರು ಹೇಳಿದ್ದಾರೆ. ಈ ಮಾತು ನಿಮ್ಮೆಲ್ಲರಿಗೂ ಎಷ್ಟು ಮನಮುಟ್ಟುವಂತಿದೆ. ಆದ್ದರಿಂದ ಬೇಕಾದಷ್ಟು ಅನ್ನವನ್ನು ಮಾತ್ರ ಬಡಿಸಿಕೊಳ್ಳಿ. ಬಡಿಸಿಕೊಂಡ ಅನ್ನವನ್ನು ಪೂರ್ಣವಾಗಿ ಒಂದು ಅಗಳು ಬೀಳದಂತೆ ಸೇವಿಸಿ. ಉಳಿದ ಅನ್ನವನ್ನು ಸಾಧ್ಯವಾದರೆ ಅಗತ್ಯವಿರುವವರಿಗೆ ನೀಡುವ ಕೆಲಸವನ್ನು ನೀವೆಲ್ಲ ಸೇರಿ ಮಾಡೋಣ. ಅನ್ನದ ಮೌಲ್ಯವನ್ನು ಅರಿತು ಅದನ್ನು ಎಂದಿಗೂ ವ್ಯರ್ಥ ಮಾಡದೆ ಕಾಪಾಡೋಣ. ಅದೇ ನಮ್ಮ ಸಂಸ್ಕೃತಿಗೆ ಮತ್ತು ನಮ್ಮ ರೈತರಿಗೆ ಸಲ್ಲಿಸುವ ನಿಜವಾದ ಗೌರವ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.